ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಏನಪ್ಪ ಮೇಲೆ ಏರ್ಬಿಟ್ಟಿದ್ದೀನಿ ಅನ್ಕೋಬೇಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನ್ ಮಾಡ್ತಾಯಿದ್ದೀನಿ. ನನಗೆ ವಾರಕ್ಕೆ ಒಂದೇ ದಿನ ರಜಾ ಸಿಗೋದು. ಸೊ ಆವತ್ತಿನ ದಿನವೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಮೇಲೆ ಅಂದರೆ ನಿನ್ನೆ ಮಂಗಳವಾರ, ನಿನ್ನೆದು ಆಲ್ರೆಡಿ ಬ್ಲಾಗ್ ಹಾಕಿದ್ದೀನಿ, ಒಂದು ಸೋಯಾ ಕಟ್ಲೆಟ್ಟದು. ಅವತ್ತೇ ಬೆಳಗ್ಗೆ ಎಲ್ಲ ಮುಕ್ಕಾಲು ಭಾಗ ಕ್ಲೀನ್ ಮಾಡಿಕೊಂಡೆ, ಸಂಜೆ ಎಲ್ಲ ಪಾತ್ರೆ ತೊಳ್ಕೊಂಡೆ. ಇವತ್ತು ಜಸ್ಟ್ ಕ್ಲೀನಿಂಗ್ ಬ್ಲಾಗ್ ಹಾಕ್ತಾಯಿದ್ದೀನಿ. ಮೇಲೆದೆಲ್ಲ ಅಲ್ಲಿ ಸ್ಟೂಲ್ ಹಾಕ್ಕೊಂಡು ಇಲ್ಲ ಹೈಟಾಗಿರೋದು ಏನಾದರೂ ಹಾಕ್ಕೊಂಡು ಐಟಮ್ಗಳನ್ನ ಇಳಿಸ್ಬೇಕು, ಕ್ಲೀನ್ ಮಾಡ್ಕೋಬೇಕು. ಅಲ್ಲಿ ಸ್ಲ್ಯಾಬ್ ಮೇಲೆ ನಿಂತ್ಕೊಳ್ಳೋಕ್ಕಾಗಲ್ಲ. ನಾನಂತ ಸಣ್ಣಗೆ ತೆಳ್ಳ ಕಡ್ಡಿ ಇದ್ದಂಗೆ ಇರೋರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ನಿಂತ್ಕೋಬೋದು, ಇಲ್ಲ ಗ್ರಿಪ್ ಸಿಗಲ್ಲ, ಬಿದ್ದೋಗ್ತೀವಿ. ಅಷ್ಟು ದೊಡ್ಡದಾಗಿದೆ ಕಿಚನ್ನು. ಅಂದರೆ ಸ್ಲ್ಯಾಬ್ಗೂ ಮೇಲೆ ಒಂದು ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಒಂದು ಕಬೋರ್ಡ್ ಥರ ಇದೆಯಲ್ಲ, ಅದು ತುಂಬ ಏನಂತಾರೆ ಅಡ್ಡ ಆಗುತ್ತೆ, ನಮಗೆಲ್ಲೂ ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಸಿಗಲ್ಲ. ಹಾಗಾಗಿ ನಾನೇ ಏರಿದ್ದೆ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ಆಚೆ ಇಡಿಸ್ದೆ. ನೆಕ್ಸ್ಟ್ ಧೂಳು ತೆಕ್ಕೊತಾ ಇದ್ದೀನಿ. ಹೇಳ್ತಾ ಇದ್ದೀನಿ ನಮ್ಮ ಯಜಮಾನ್ರು ಏನು ಹೆಲ್ಪ್ ಮಾಡ್ತಾಯಿಲ್ಲ ಗೈಸ್ ಅಂದ್ಬಿಟ್ಟು ವಾಯ್ಸ್ ಓವರ್ ತೆಗ್ದಿದ್ದೀನಿ. ಅದ್ರದ್ದು ಡೈರೆಕ್ಟ್ರದ್ದು ಯಾವುದೋ ಕಾಲ್ ಬಂತು ಅಂದ್ಬಿಟ್ಟು ಅವ್ರಿಗೆ. ಧೂಳೆಲ್ಲ ತೆಕ್ಕೊಂಡೆ ಗೈಸ್. ಫಸ್ಟು ಮನೆಯದೆಲ್ಲ ಕಿಚನ್ದು ಧೂಳು ತಕ್ಕೊಂಡು ಪಾತ್ರೆ ಎಲ್ಲ ಆಚೆ ಇಡಿಸ್ದೆ. ಆಮೇಲೆ ಹಾಲು ರೂಮ್ದು ಎಲ್ಲ ಧೂಳೆಲ್ಲ ತೆಕ್ಕೊಂಡು ಒಟ್ಟಿಗೆ ಸೋಫಾ ಹಿಂದೆ ಸೋಫಾ ವ್ಯಾಕ್ಯೂಮ್ ಮಾಡಿದ್ರು ಅವರು. ಮತ್ತೆ ಅದು ಮೇಲೆಲ್ಲ ಧೂಳು ತೆಕ್ಕೊಂಡಲ್ಲ, ಮತ್ತೆ ಅದೆಲ್ಲ ಫುಲ್ಲು ಧೂಳು ಬಿದ್ದುಬಿಟ್ಟಿದೆ ಸೋಫಾ ಮೇಲೆ. ಹಾಗಾಗಿ ಮತ್ತೆ ನಾನು ವ್ಯಾಕ್ಯೂಮ್ ಕ್ಲೀನರಲ್ಲಿ ಕ್ಲೀನ್ ಮಾಡಿಕೊಂಡೆ. ನಮಗೆ ಸಿಗೋ ಒಂದು ದಿನದಲ್ಲಿ ಎಷ್ಟು ಕ್ಲೀನ್ ಮಾಡೋಕ್ಕಾಗುತ್ತೋ ಅಷ್ಟೇ ಮಾಡಿಕೊಂಡೆ. ನಾನು ಮಾಡಿದರೆ ಫುಲ್ ಕ್ಲೀನ್ ಮಾಡ್ಬೋದಿತ್ತು, ಬಟ್ ನಿನ್ನೆ ಮಳೆ ಬೇರೆ, ತುಂಬ ಜೋರು ಮಳೆ. ಫ್ಯಾನ್ ಕ್ಲೀನ್ ಮಾಡಿಕೊಡಿ ಅಂತ ಇದ್ದೀನಿ, ಸಿಟ್ಟು ಬಂದು ಅದರಲ್ಲೇ ಎಳಿ ಅಂತ ಹೇಳ್ತಾವ್ರೆ. ಯಾವುದರಲ್ಲಿ ಧೂಳು ಹೊಡೆಯೋ ಕಡ್ಡಿ ಇರಲಿ ಫ್ಯಾನ್ನ, ಅದು ಧೂಳು ಎಳಿತಾರೆ, ತಿರುಗ್ತಾ ಇದೆ ಫ್ಯಾನ್ಗೆ ಎಟ್ಕಷ್ಟು ಯಾವುದು ನಮ್ಮ ಮನೇಲಿ ಸ್ಟೂಲ್ ಇಲ್ಲ. ಸೊ ಹಂಗಾಗಿ ಏನೋ ಒಂದು ಮಾಡಿ ಸರ್ಕಸ್ ಮಾಡಿ ಹಾಲ್ದು ಫ್ಯಾನ್ ಕ್ಲೀನ್ ಮಾಡಿದ್ದೀವಿ ಗೈಸ್. ರೂಮ್ದು ಫ್ಯಾನ್ ಒರ್ಸೋಕ್ಕಾಗಲಿಲ್ಲ, ಹಾಸಿಗೆ ಮೇಲೆ ಹಾಕ್ಕೊಂಡು ನಿಂತ್ಕೊಂಡು ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಸಪೋರ್ಟ್ ಏನೂ ಸಿಗಲಿಲ್ಲ. ಹಾಗಾಗಿ ರೂಮ್ ಫ್ಯಾನ್ ಕ್ಲೀನ್ ಆಗಿಲ್ಲ, ಇನ್ನೆಲ್ಲ ಕ್ಲೀನ್ ಆಗಿದೆ. ಹಾಲಲ್ಲೆಲ್ಲ ಸೋಫಾ ಎಲ್ಲ ಎಳೆದು ಹಿಂದೆ ಎಲ್ಲ ಗುಡಿಸ್ಕೊಂಡು, ಸೋಫಾದೆಲ್ಲ ಧೂಳು ತಕ್ಕೊಂಡು, ಕಿಚನ್ದೆಲ್ಲ ಧೂಳು ತಕ್ಕೊಂಡು, ಮೇಲೆಗಡೆ ಅಂದರೆ ಕೆಳಗಡೆ ಕಿಚನ್ನಲ್ಲಿ ಏನೂ ಕ್ಲೀನ್ ಮಾಡಿಲ್ಲ, ಮೇಲೆದು ಮಾತ್ರ ಕ್ಲೀನ್ ಮಾಡ್ಕೊಂಡಿರೋದು. ಹಾಲಲ್ಲೆಲ್ಲ ಆಲ್ಮೋಸ್ಟ್ ಕ್ಲೀನಾಗಿದೆ. ಅಂದರೆ ಬಾಗಿಲುಗಳು ಒರೆಸ್ಕೋಬೇಕು, ಮತ್ತು ಟಿ ವಿ ಸ್ಟ್ಯಾಂಡ್ ಒರೆಸ್ಕೋಬೇಕು, ಇನ್ನು ಸ್ಕ್ರೀನ್ಸ್ ಎಲ್ಲ ಒಗೆಯೋಕ್ಕೆ ಹಾಕಬೇಕು. ನಾನು ಈ ವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾಯಿಲ್ಲ, ಹಾಗಾಗಿ ನಾನು ಪೂರ್ತಿ ಕ್ಲೀನ್ ಮಾಡ್ಕೊಂಡಿಲ್ಲ. ಮೇನ್ ಮೇಲೆಗಡೆದೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಡೇ ಬೈ ಡೇ ಒಂದೊಂದೇ ಕ್ಲೀನ್ ಮಾಡ್ಕೋಬೋದು ಅಂದ್ಬಿಟ್ಟು ಫಸ್ಟ್ ಮೇಲೆದು ಮುಗಿಸ್ಕೊಂಡಿದ್ದೀನಿ. ನೆನ್ನೆ ಮಂಗಳವಾರ ರಜಾ ಇತ್ತು ಅಂತ. ಮತ್ತು ನನಗೆ ಇವತ್ತು ಬುಧವಾರದಿಂದ ಹಿಡಿದು ನೆಕ್ಸ್ಟ್ ಫ್ರೈಡೇವರೆಗೂ ರಜಾ ಇಲ್ಲ ಗೈಸ್. ಫ್ರೈಡೇನೂ ಅದು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹಬ್ಬ ಮಾಡಬೇಕು ಅಂತ ತೊಗೋಬೇಕು, ಅಲ್ಲಿವರೆಗೂ ನನಗೆ ರಜಾ ಸಿಗಲ್ಲ. ಹಾಗಾಗಿ ನಾನು ಧೂಳು ಕೆಲಸ ಎಲ್ಲ ನೆನ್ನೆನೇ ಮುಗಿಸ್ಕೊಂಡು ಬಿಟ್ಟಿದ್ದೀನಿ. ನೀವೆಲ್ಲ ಹೇಗೆ ವರಮಹಾಲಕ್ಷ್ಮಿ ಹಬ್ಬಗೆ ಕ್ಲೀನ್ ಮಾಡ್ಕೊಂಡ್ರಿ, ಏನು ಎತ್ತ ಅನ್ನೋದನ್ನ ತಿಳಿಸಿ. ಯಾಕೆಂದರೆ ನನಗೆ ಒಂದು ದಿನದಲ್ಲಿ ಪರವಾಗಿಲ್ಲ, ಒಂದು ಮಟ್ಟಿಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಫೀಲ್ ಆಯಿತು. ಪರವಾಗಿಲ್ಲಪ್ಪ, ಇಷ್ಟಾದರೂ ಕ್ಲೀನ್ ಆಯ್ತಲ್ಲ ಅಂತ. ಆಗುತ್ತೋ ಇಲ್ವೋ ಅಂದ್ಕೊಂಡಿದ್ದೆ. ತುಂಬ ಮಳೆ, ಬಟ್ಟೆಗಳು ನೋಡಿದ್ರೆ ಲಾಟ್ ಇದೆ. ಅದು ಒಗೆಯೋದೇನು ವಾಷಿಂಗ್ ಮಿಷಿನ್ ರೂಪ್ ಕೊಡುತ್ತೆ, ಆದರೆ ಒಣಗಾಕೋಕ್ಕಾಗ್ತಾಯಿಲ್ಲ ಮಳೆ. ಈಗ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಹೊರಗಡೆ ಜೋರು ಮಳೆ ಸುರಿತಾ ಇದೆ. ಜೊತೆಗೆ ಹೊರಗಡೆ ಹೋಗಬೇಕು, ಶಾಪಿಂಗ್ ಮಾಡಬೇಕು, ಹೊರಗಿಂದ ಏನಂತಾರೆ ಐಟಮ್ಸ್ನ ತರಬೇಕು, ಎಲ್ಲನೂ ಮಾಡಬೇಕಾಗಿರೋದ್ರಿಂದ ಕಷ್ಟ ಆಗುತ್ತೆ. ಜೊತೆಗೆ ಕೆಲಸಕ್ಕೂ ಹೋಗಬೇಕು. ಮನೇಲಿರೋರ್ದಾದರೆ ಬೇರೆ ಲೆಕ್ಕನೇ ಆಗಿಬಿಡುತ್ತೆ. ಕೆಲ್ಸಕ್ಕೆ ಹೋಗಿ ಬರೋರು ಸಿಗೋ ಒಂದು ದಿನದಲ್ಲಿ ಮತ್ತು ಸಿಗೋ ಸಂಜೆ ಟೈಮಲ್ಲಿ ಮಾತ್ರ ನಾವು ಕೆಲಸ ಮಾಡ್ಕೊಳಕ್ಕಾಗೋದು. ತುಂಬ ಕಷ್ಟ ಆಗುತ್ತೆ ಕ್ಲೀನಿಂಗ್ ಎಲ್ಲ ಅಂದಾಗ. ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ, ಹಂಗಾಗಿ ಅಷ್ಟೊಂದು ಧೂಳು ಹಿಡಿದಿಲ್ಲ. ಅಟ್ಟದ ಮೇಲೆ ಮಾತ್ರ ಸ್ವಲ್ಪ ಧೂಳಾಗಿತ್ತು, ಯಾಕಂದರೆ ನಾನದು ಮನೆಗೆ ಬಂದಾಗ ಒರೆಸ್ಕೊಂಡಿದ್ದೆ. ಮತ್ತು ಆಮೇಲಿಂದ ನಾನು ಒರೆಸೇ ಇರಲಿಲ್ಲ. ಅಲ್ಲಿ ನಾವು ಏನಂತಾರೆ ಅದು ವೈಫೈ ಹಾಕ್ಸಿದ್ದೀವಿ, ಹಾಗಾಗಿ ಅದು ಡೋರ್ ಒಂದು ಕಬೋರ್ಡ್ದು ಓಪನ್ ಇಟ್ಟಿರ್ತೀವಿ, ಹಾಗಾಗಿ ತುಂಬ ಧೂಳು ಕೂತ್ಕೊಂಡಿತ್ತು. ಅದೊಂದು ಕ್ಲೀನ್ ಆಯಿತು. ಇನ್ನು ಮಿಕ್ಕಿದೆಲ್ಲ ಕ್ಲೀನ್ ಆಯಿತು. ಫಸ್ಟು ಹಾಲು ಕಿಚನ್ದೆಲ್ಲ ಗುಡಿಸ್ಕೊಂಡು ಬಿಟ್ಟೆ ಗೈಸ್. ಯಾಕಂದರೆ ಈಗ ರೂಮಲ್ಲಿ ಹೋಗ್ತೀವಿ, ಮತ್ತೆ ಧೂಳು ತೆಗಿತೀವಿ, ಆಚೆ ಮತ್ತೆ ಬರ್ತೀವಿ, ಅದನ್ನೇ ಒಳಗೆ ತುಳ್ಕೊಂಡು ಹೋಗ್ತೀವಿ, ಹಿಂಗಾಗುತ್ತೆ ಅಂಥೇಳಿ ಫಸ್ಟ್ ಕಸ ಎಲ್ಲ ಗುಡಿಸಿ ಎತ್ಕೊಂಡ್ಬಿಟ್ಟೆ.
ಆಮೇಲೆ ರೂಮ್ ಕ್ಲೀನ್ ಮಾಡೋಕ್ಕೆ ಅಂತ ರೂಮ್ಗೆ ಹೋದ್ವಿ. ರೂಮಲ್ಲಿ ಲಾಸ್ಟ್ ಒಂದು 15 ಡೇಸ್ 20 ಡೇಸ್ ಬ್ಯಾಕ್ ಒಂದು ಸತಿ ಮಂಚ ಹೇಳೋದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಿ. ಹಾಗಾಗಿ ರೂಮಲ್ಲಿ ಅಷ್ಟೊಂದು ಇರಲಿಲ್ಲ, ಗಲೀಜು ಇತ್ತು ಒಂದು 20%. ತೀರಾ ಇಲ್ಲಪ್ಪ ಇಷ್ಟೊಂದು ಗಲೀಜೈತೆ ಆಗ್ತಾನೇ ಇಲ್ಲ ಅನ್ನೋಷ್ಟು ಇರಲಿಲ್ಲ. ಇನ್ನು ಕಬೋರ್ಡಲ್ಲಿರೋ ಬಟ್ಟೆಗಳಂತೂ ಈಗ ಕೇಳೋಕ್ಕೆ ಹೋಗಬೇಡಿ, ಅದೇನಿದ್ರು ನೆಕ್ಸ್ಟ್ ವೀಕಲ್ಲೇ ಕ್ಲೀನಿಂಗು. ಅದ್ರದ್ದು ಕಬೋರ್ಡ್ ಕ್ಲೀನಿಂಗ್ ಬ್ಲಾಗ್ ಅಂತಲೇ ಮಾಡಿ ಹಾಕ್ತೀನಿ. ಯಾಕಂದರೆ ನಾವು ಕೆಲ್ಸಕ್ಕೆ ಹೋಗೋರು, ನಾವೇನು ಕೆಲಸ ಮಾಡ್ತೀವೋ ಅದೇ ಅಂದರೆ ವರ್ಕಿಗೆ ನಾವು ಹಾಕೋಕ್ಕಾಗಲ್ಲ. ಅದು ಬಿಟ್ಟು ಮನೇಲಿ ಏನು ಮಾಡ್ತೀವೋ ಅದನ್ನೇ ಹಾಕಬೇಕಲ್ವ ಗೈಸ್. ನಮ್ಮ ಡೈಲಿ ರೊಟೀನ್ ಏನಿದೆ ಅದನ್ನೇ ನಾವು ನಿಮ್ಗೆ ಹಾಕಬೇಕು. ಸೊ ನೋಡಿ, ಈ ನಾನು ಅಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ, ಅವ್ರು ಒಂಚೂರು ಹೆಲ್ಪ್ ಮಾಡಿದ್ದಾರೆ, ಮತ್ತೆ ಬಂದು ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾರೆ. ಮೊಬೈಲ್ ಎಲ್ಲರೂ ಎಷ್ಟು ಆವರಿಸ್ಕೊಂಡಿದೆ ಅಂದರೆ, ನಾವು ಏನೇ ಕೆಲಸ ಮಾಡ್ತಾಯಿದ್ರು ಮಧ್ಯದಲ್ಲಿ ಮೊಬೈಲ್ ಬೇಕೇ ಬೇಕು. ನಿನ್ನೆ ನಾನು ಆಲ್ಮೋಸ್ಟಾಗಿ ಬರೀ ವೀಡಿಯೋಸ್ ಮಾಡೋದಕ್ಕೆ ಮೊಬೈಲ್ನ ಯೂಸ್ ಮಾಡಿದ್ದೀನಿ. ನನ್ನ ಪರ್ಸ್ನಲ್ ಅಂತ ನಾನು ಯೂಸೇ ಮಾಡಿಲ್ಲ. ಮಾಡಿರೋದೇನಿದ್ರು ನೈಟೇ. ಮನೇಲಿದ್ದರೆ ನಾನಂತೂ ಫೋನೇ ಯೂಸ್ ಮಾಡಲ್ಲ. ಕ್ಲೀನಿಂಗಲ್ಲೇ ಆಗೋಗುತ್ತೆ, ಕೆಲಸದಲ್ಲೇ ಆಗೋಗುತ್ತೆ. ಈಗ ನೋಡಿ, ನನ್ನ ಮಗಳು ಚಾಕ್ಲೇಟ್ ಕೊಟ್ಟಿಲ್ವಂತೆ, ಇವಳ್ದೊಂದು. ಆ್ಯಕ್ಚುಲಿ ನಾವು ಬೆಳಗ್ಗೆನೇ ಬೇಗ ಏನು ಕ್ಲೀನ್ ಮಾಡ್ಕೊಂಡಿದ್ದು ಅಂದರೆ, ನನ್ನ ಮಗಳನ್ನ ಸ್ಕೂಲಿಗೆ ಬಿಟ್ಟು ಬಂದಿದ್ವಿ. ಅವಳು ಬರೋಷ್ಟೊತ್ತಿಗೆ ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅವಳು ಬಂದು ಕೂತ್ಬಿಡ್ತಾಳೆ. ನಾನು ಇಲ್ಲಿ ಕ್ಲೀನ್ ಮಾಡ್ತೀನಿ ಅಲ್ಲಿ ಕ್ಲೀನ್ ಮಾಡ್ತೀನಿ ಅಂದ್ಕೊಂಡು. ಮೊದಲೇ ಅವಳಿಗಿನ್ನೂ ಕೋಲ್ಡ್ ನಿಲ್ತಾನೇ ಇಲ್ಲ. 15 ಡೇಸ್ ಆಯಿತು. ಎಲ್ಲ ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಮತ್ತೆ ರೂಮ್ನ ಕ್ಲೀನ್ ಮಾಡ್ಕೊಳಕ್ಕೆ ಹೋಗ್ತೀವಿ ಗೈಸ್. ಒಂದೇ ಸತಿ ರೂಮ್ದು ಹೇಳೋದು ಬಿಟ್ಟರೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಸದ್ಯಕ್ಕೆಲ್ಲ ಧೂಳು ಹೊಡ್ಕೊಳ್ಳೋ ಕೆಲಸ ಎಲ್ಲ ಮುಗ್ದಿದೆ. ಮತ್ತು ಇನ್ನೊಂದು ವ್ಲಾಗಲ್ಲಿ ಪಾತ್ರೆಗಳೆಲ್ಲ ತೊಳ್ಕೊಂಡಿರ್ತೀನಿ ಮೇಲೆಗಡೆದು, ಅದ್ರದ್ದು ಹಾಕ್ತೀನಿ. ಅದು ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಕ್ಲೀನ್ ಮಾಡ್ತೀನಿ ಗೈಸ್. ನಾಳಿದ್ರಲ್ಲಿ ಸ್ವಲ್ಪ ಏನು ವರಮಹಾಲಕ್ಷ್ಮಿ ಪ್ರಿಪ್ರೇಷನು, ಇನ್ನೇನಾದರೂ ವರಮಹಾಲಕ್ಷ್ಮಿಗೆ ತಿಂಡಿಗಳೇನಾದರೂ ಮಾಡಿದ್ರೆ ಅದರದ್ದು ವ್ಲಾಗ್ ಹಾಕ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಹೇಗೆ ಕ್ಲೀನಿಂಗ್ ಮಾಡಿದ್ರಿ? ಕೆಲ್ಸಕ್ಕೆ ಹೋಗೋರ್ಗು ಮತ್ತು ಮನೇಲಿರೋರ್ಗು ಇಬ್ರಿಗೂ ಒಂದೇ ಥರ ಇರುತ್ತಾ, ಇಲ್ಲ ಏನಾದ್ರು ಡಿಫ್ರೆಂಟ್ ಅಂದರೆ ಚೇಂಜಸ್ ಇರ್ಬೋದಾ ಅಂತ ತಿಳಿಸಿ. ಅಲ್ಲಿವರೆಗೂ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.